ಸೊ ನಮ್ಮ ಸೋಫಾ ತೋರಿಸು ಯಾಕೆ ಹಿಂಗಿದೆ ಸೋಫಾ ಅಂತ. ನಮ್ಮ ಸೋಫಾ ಫುಲ್ ಫಂಗಸ್ ಆಗಿಬಿಟ್ಟಿತ್ತು, ಅದಕ್ಕೆ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ಖಾಲಿ ಖಾಲಿ ಕಾಣ್ತಾ ಇದೆ. ನಾವು ಇವಾಗ ಎಲ್ಲೆಲ್ಲೆಲ್ಲೆಲ್ಲ ಹೋಗ್ತಾ ಇದ್ದೀವಿ. ಹರ್ಷಾಗೆ ಹೋಗಬೇಕು, ಐಫೋನ್ ಪ್ರೀ ಲಾಂಚ್ ಆಫರ್ ಇದೆ ಅಂತೆ, ಅದು ನೋಡಬೇಕಿದು. ಡಿಮಾರ್ಟ್ಗೆ ಹೋಗಬೇಕಿದೆ, ಹೊರಗಡೆ ಡಿನ್ನರ್ MTRಗೆ ಹೋಗೋಕ್ಕಿದೆ ಡಿನ್ನರ್ ಮಾಡೋಕ್ಕೆ ಅಂತ. ಆಮೇಲೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಶಾಪಿಂಗ್ ಮಾಡೋಕ್ಕಿದೆ. ಆಮೇಲೆ ಅಷ್ಟೇ. ನಾವಿವಾಗ ರಾಮರಾಜಿಗೆ ಬಂದಿದ್ದೀವಿ, ನಮ್ಮದು ಯೂಶ್ವಲ್ ಶಾಪಿಂಗ್ ಸೆಂಟರ್. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು, ನನ್ನ ಮಗನಿಗೆ ಬಟ್ಟೆ ತೊಗೋಬೇಕಿತ್ತು. ರಾಮರಾಜಲ್ಲಿ ಇವನಿಗೆ ಏನು ಸಿಗುತ್ತೆ, ಬಟ್ ಧೋತಿ ಮತ್ತು ಟ್ರೆಡಿಷ್ನಲ್ ವೇರ್ ಅಷ್ಟೇ ಸಿಗೋದು. ಆಮೇಲೆ 1 ವರ್ಷದ ಮೇಲೆ ಮಕ್ಕಳಿಗೆ ಸಿಗುತ್ತೆ, 1 ವರ್ಷದ ಕೆಳಗಡೆ ಮಕ್ಕಳಿಗೆ ಒಂದೇ ಥರ ಬಟ್ಟೆ ಸಿಗೋದು. ಹಂಗಾಗಿ ನನ್ನ ಹಸ್ಬೆಂಡ್ಗೆ ಬಟ್ಟೆ ನೋಡೋಣ ಇಲ್ಲಿ ಅಂತ ಇಲ್ಲಿ ಬಂದಿದ್ದೀವಿ. ಅಲ್ಲ ಶರ್ಟ್ ಇದೆ ನೋಡಿ, ಡಾರ್ಕ್ ಆ ಥರ ಬ್ಲ್ಯಾಕ್, ಯಾಕಂದರೆ ಸ್ವಲ್ಪ ಕಾಟನ್ ಫೇಡ್ ಆಗುತ್ತೇನಲ್ವ ಕಲರು. ಪ್ರೈಸು ಎಷ್ಟು ರೀಸ್ನೇಬಲ್ ಇರುತ್ತೆ ಇಲ್ಲಿ, ಆಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಲ್ಲಿ ಧೋತಿ ಮತ್ತು ಒಂದು ಸೆಟ್ ಸಿಗುತ್ತೆ, ತ್ರೀ ಪೀಸ್ ಸೆಟ್ ಸಿಗುತ್ತೆ. ಅದರಲ್ಲಿ ಒಂದು ಶರ್ಟು, ಒಂದು ಧೋತಿ, ಒಂದು ಲುಂಗಿ ಥರ ಇರುತ್ತೆ. ಅಂದರೆ 1 ವರ್ಷದ ಒಳಗಡೆ ಮಕ್ಕಳಿಗೆ ಅಷ್ಟೇ ಸಿಗೋದು. ಹಾಂ, ಶರ್ಟ್ ನೋಡಿ ಚೆನ್ನಾಗಿದೆ ಅಲ್ಲ, ನನಗೆ ಇಷ್ಟ ಆಯಿತು. ತಗೊಂತೀಯಾ? ಚೆನ್ನಾಗಿಲ್ವಾ? ಓಕೆ, ಚೆನ್ನಾಗಿದೆ. ಇದು ಸ್ಟ್ರೈಪ್ ನೋಡು, ಇದಾ? ಚೆನ್ನಾಗಿದೆ ಸ್ಟ್ರೈಪ್ಸ್. ಇಷ್ಟೇನಾ ಕಲರ್ ಇರೋದು? ಅದು ಮೇಲೆ ಬಾಟಲ್ ಗ್ರೀನ್ ಇದೆಲ್ಲ ಅದು. ಹಾಂ, ಎಷ್ಟು ಚೆನ್ನಾಗಿದೆ ಇದು. ಮತ್ತು ಹಾಂ, ಕೊಡಿ, ಒಂದು ಓಪನ್ ಮಾಡಿ ಕೊಡಿ. ಹಾಂ, ಇದು ಸ್ವಲ್ಪ ಟೈಟ್ ಅನ್ನಿಸ್ತಿದಲ್ಲ. ಇದ್ರದ್ದು ನೆಕ್ಸ್ಟ್ ಸೈಜ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೈಜ್ ಕರೆಕ್ಟ್ ಇದೆಯಾ? ಪಕ್ಕ ಇದೆ. ಸರಿ. ಒಂದೇನಾ ಪೀಸ್ ಇರೋದು? ಇದು ಯಾವುದು? ಕಲರ್ ಚೆನ್ನಾಗಿದೆ ಅಲ್ವಾ? ಓಕೆ. ಹಾಂ, ಓಕೆ, ಓಕೆನಾ? ಡಾರ್ಕ್ ಪ್ಯಾಂಟ್ ಜೊತೆ ಚೆನ್ನಾಗಿ ಕಾಣುತ್ತೆ. ಟೀ ಶರ್ಟ್ ಇವೇ ಅನಿಸುತ್ತೆ, ಇಲ್ಲಿದ್ದಾವಲ್ಲ. ಅದು ರೆಡ್ಡಾ? ಹಾಂ, ತೋರಿಸಿ. ಅದು ಫುಲ್ಲು ಅಲ್ಲ? ಓ, ಹಾಫು ಇದೆ. 44 ಹಾಫು ಚೆನ್ನಾಗಲ್ಲ. ಅಂದರೆ ಸ್ವಲ್ಪ ಟೆಂಪ್ಟ್ ಆಗುತ್ತೆ ಸಾರಿ ನೋಡೋಣ ಅಂತ. ನನ್ನ ಹಸ್ಬೆಂಡು ಇನ್ಸಿಸ್ಟ್ ಮಾಡಿದ್ರು, ಅದಕ್ಕೆ ನೋಡ್ತಾ ಇದ್ದೀನಿ. ಇನ್ಸಿಸ್ಟ್ ಮಾಡಿದ್ರು ಅಂತ. ಇದು ಹೊಸದಲ್ಲ, ಲಾಸ್ಟ್ ಟೈಮ್ ಬಂದಿತ್ತು, ನೋಡಲಿಲ್ವೇನು? ಅದೊಂದು ತೋರಿಸಿ, ಗ್ರೇ ಕಲರ್ ಮೇಲಿಂದ ನೋಡಲ. ಇದು ಲೆನನ್. ಲೆನನ್ ಅಂದರೆ ಪ್ಯೂರ್ ಅಲ್ಲ, ಮಿಕ್ಸ್ ಲೆನನ್. ಚೆನ್ನಾಗಿದೆ. ಓ, 675 ಅಷ್ಟೇ. ಸರಿ, ನನ್ನ ಹಸ್ಬೆಂಡ್ಗೆ ಈ ಸಾರಿ ಇಷ್ಟ ಆಯಿತು ಅಂತ ತೊಗೊತಿದ್ದಾರೆ. ನನಗೆ ಒಂದು ಸಾರಿ ಇಷ್ಟ ಆಗಿದೆ ಇಲ್ಲಿ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಸುಮ್ಮನೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಒಂಥರ ಪ್ಲೇನ್ ಇದೆ, ಸಾಫ್ಟ್ ಟಿಶ್ಯೂ ಅಲ್ಲ, ಆರ್ಗ್ಯಾನ್ಸ. ಇಷ್ಟ ಆಯಿತು. ಓ ನಮ್ಮ ವಾವ್, ಏನು ಮಟೀರಿಯಲ್ ಏನಿದು? ಅಯ್ಯ, ಬೇಡ ಬೇಡ ಅಂತ ನಾನಿಲ್ಲಪ್ಪ, ನಾನೇನು ತಗೊಳ್ಳಿಲ್ಲ. ನನ್ನ ಹಸ್ಬೆಂಡ್ ಸ್ವಲ್ಪ ಇನ್ಸಿಸ್ಟ್ ಮಾಡಿದ್ರು ಅಂತ 2 ಸಾರಿ ತಗೊಂಡೆ.
ಜಾಸ್ತಿ ಏನು ತಗೊಳ್ಳಿಲ್ಲ. ಇನ್ನೊಂದು ಸಾರಿ ತುಂಬ ಇಷ್ಟ ಆಗಿದೆ ನನಗೆ. ಆದರೆ ಈಗ ನನಗೆ ಹಸ್ಬೆಂಡ್ಗೆ ಶಾಪಿಂಗ್ ಮಾಡೋಕ್ಕೆ ಅವ್ರದ್ದೇ ತುಂಬ ಬಟ್ಟೆ ಆಗಿದೆ, ಅದೇ ಬಿಲ್ ಜಾಸ್ತಿ ಆಗುತ್ತೆ. ಮತ್ತು ಸಾರಿ ಅದು ಸ್ವಲ್ಪ ಕಾಸ್ಟ್ಲಿ, ಬಿಲ್ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಬಟ್ ನೋಡೋಣ, ಏನಾದರೂ ಆಫರಲ್ಲಿ ಏನಾದರೂ ಬಂದರೆ ಖಂಡಿತ ಫಸ್ಟ್ ತೊಗೊಂಡ್ಬಿಡ್ತೀನಿ ನಾನು. ಇಲ್ಲಿ ಏನು ನಾವು ಬಂದರೆ ಯಾವಾಗಲೂ ಹಿಂಗೆ 1-2 ಫಸ್ಟು ಬಟ್ಟೆನೇ ತೊಗೊಂಡಿಲ್ಲ. ತೊಗೊಂಡ್ರೆ ಎಷ್ಟು ಮಿನಿಮಮ್ ಒಂದು ಗೊತ್ತಿಲ್ಲ, ಬಟ್ ಬಲ್ಕಲ್ಲೇ ತೊಗೊತೀವಿ. ಇವಾಗ ನಾವು ಏನೂ ಪ್ಲಾನ್ ಮಾಡಿಲ್ಲ. 1-2 ಶರ್ಟ್ 1-2 ಪ್ಯಾಂಟ್ ತೊಗೊಳ್ಳೋಣ ಅಂತ ಬಂದಿದ್ದು. 5-6 ಪ್ಯಾಂಟ್ಸ್ ತೊಗೊಂಡ್ರು, 4-5 ಶರ್ಟ್ಸ್ ತೊಗೊಂಡ್ರು. ನಾನು ಸಾರಿ ಸೆಕ್ಷನ್ಗೆ ನೋಡೋದೇ ಬೇಡ ಅಂತ ಅಂದ್ಕೊಂಡು ಬಂದಿದ್ದೆ, ಯಾಕಂದರೆ ಹೋದರೆ ತೊಗೊಂಡೇ ಬಿಡ್ತೀನಿ ಅಂತ ಕಂಟ್ರೋಲ್ ಆಗಲ್ಲ. ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಸುಮ್ಮನೆ ನೋಡು ಅಂತ ಹೋದವರು 2 ಸಾರಿ ಅವ್ರಿಗೆ ಇಷ್ಟ ಆಯ್ತು ಅಂತ ತೊಗೊಂಡ್ರು. ಥ್ಯಾಂಕ್ ಯು. ಫೋನ್ ತಗೊಂಡ? ಹಾಂ, ಫೋನು ತಗೊಂಡು ತುಂಬ ಜೋರು ಶಾಪಿಂಗ್ ಆಯಿತು. ನನ್ನ ಹಸ್ಬೆಂಡ್ ಹಂಗೆ, ಅವರು ಜಾಸ್ತಿ ಶಾಪಿಂಗ್ ಮಾಡಲ್ಲ, ತಗೊಂಡ್ರೆ ಒಂಥರ ದಿವಾಲಿನೇ. ಇಷ್ಟೊಂದಾಗಿದೆ, ಎತ್ತಕ್ಕಾಗ್ತಿಲ್ಲ ಈ ಕೈಗೆ, ಅಷ್ಟೊಂದು ಶಾಪಿಂಗ್ ಆಗಿದೆ. ರಾಮರಾಜಲ್ಲಿ ಶಾಪಿಂಗ್ ಮಾಡಿದರೆ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ನಾವು ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಆಮೇಲೆ ಸಮಾಧಾನ ಆಗುತ್ತೆ. ರೇಟ್ನೂ ತುಂಬ ರೀಸ್ನೇಬಲ್ ಆಗಿರುತ್ತೆ. ಆಮೇಲೆ ಬೇಗ ಹಾಳಾಗಲ್ಲ ಬಟ್ಟೆಗಳೆಲ್ಲ. ನಾವೆಲ್ಲ ಮಾಲಲ್ಲಿ ಅಲ್ಲಿ ತೊಗೊಂಡಿದ್ದು ಬಟ್ಟೆ ಆಗಲಿ ಒಂದು 6 ತಿಂಗಳಲ್ಲಿ ಕಲರ್ ಫೇಡ್ ಆಗುತ್ತೆ ಅಥವಾ ಶ್ರಿಂಕ್ ಆಗುತ್ತೆ. ಮಟೀರಿಯಲ್ ಒಂಥರ ಲೂಸ್ ಆಗುತ್ತೆ. ನೀಯಲ್ಲಿ ಮೋಸ್ಟ್ಲಿ ಜೀನ್ಸ್ ಎಲ್ಲ ನೀಯಲ್ಲಿ ಲೂಸ್ ಆಗೋದು ಆ ಥರ ಆಗುತ್ತೆ. ಬಟ್ ಇಲ್ಲಿ ತೊಗೊಂಡಿರೋ ಬಟ್ಟೆಗಳು ದುಡ್ಡು ಜಾಸ್ತಿ ಇರಲ್ಲ, ಆಮೇಲೆ ಲೈಫು ತುಂಬ ಚೆನ್ನಾಗಿರುತ್ತೆ. ಬಟ್ಟೆಗಳದು ತುಂಬ ಕಲರ್ ಫೇಡ್ ಆಗಲ್ಲ, ಶ್ರಿಂಕ್ ಆಗಲ್ಲ ಜಾಸ್ತಿ. ಹಂಗಂತ ಫುಲ್ಲು ತುಂಬ ಕಡಿಮೆ ಪ್ರೈಸ್ ಏನಿಲ್ಲ, ರೀಸ್ನೇಬಲ್ ಇದೆ. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ರೀಸ್ನೇಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ. ಮನೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅವನು. ಯೂಶ್ವಲಿ ಮಧ್ಯಾಹ್ನ ಮಲ್ಕೊಳ್ಳೋ ಅಭ್ಯಾಸ ಇದೆ ಅವನಿಗೆ. ಬಟ್ ನಾವು ಹೊರಗಡೆ ಬಂದಿದ್ವಿ ಅಂತ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಹಂಗೆ ನನ್ನ ಹಸ್ಬೆಂಡ್ಗೆ ಡಿಮಾರ್ಟಿಗೆ ಹೋಗಿದ್ವಿ ಮಧ್ಯದಲ್ಲಿ, ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು ಅಂತ. ಸೊ ಡಿಮಾರ್ಟಿಗೆ ಹೋಗಿ ಇವಾಗ ನನ್ನ ಹಸ್ಬೆಂಡ್ಗೆ ಸುಸ್ತಾಗ್ತಿತ್ತು. ಕೆಲಸದಿಂದ ಬಂದ ಮೇಲೆ ಡೈರೆಕ್ಟ್ ನಾವು ಹೊರಗಡೆನೇ ಬಂದ್ವಿ. ಸೊ ಅವ್ರಿಗೆ ಸುಸ್ತಾಗ್ತಿತ್ತು ಅಂತ ಇಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿದ್ವಿ. ತುಂಬ ದಿನ ಆದಮೇಲೆ ಬಂದಿದ್ದೀವಿ MTRಗೆ. ಬ್ರೇಕ್ಫಾಸ್ಟ್ ಮಾಡಿದ್ವಿ ಮುಂಚೆ, ಲಾಸ್ಟ್ ಟೈಮ್ ಟೆಂಪಲ್ಗೆ ಹೋದಾಗ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಬಟ್ ಊಟ ಮಾಡಿರಲಿಲ್ಲ. ಹಾಗಾಗಿ ಸ್ಪೆಷಲಿ ಊಟ ಮಾಡಿ ಹೋಗೋಣ ಅಂತ ಬಂದಿರೋದು. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಇಲ್ಲಿ ಊಟ ಮಾಡೋಕ್ಕೆ, ನನಗೇನಷ್ಟು ಇಷ್ಟ ಆಗಲ್ಲ. ಸೊ ನಾನು ಏನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಬೇಕು ಇವಾಗ ಏನು ತಿನ್ನಬೇಕು ಅಂತ. ಇಲ್ಲಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ ಆ್ಯಕ್ಚುಲಿ. ಇವಾಗ ಈ ಟೈಮಲ್ಲಿ ಇಡ್ಲಿ ಸಿಗುತ್ತಿಲ್ಲ ಗೊತ್ತಿಲ್ಲ, ನೋಡಬೇಕು. ಮಿನಿ ಮೀಲ್ಸ್ ತಗೊಳ್ಳ. ನನ್ನ ಹಸ್ಬೆಂಡ್ಗೆ ಸ್ಪೆಷಲ್ ಮೀಲ್ಸ್ ತಿನ್ನೋಕ್ಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಸಿಗಲಿಲ್ಲ. ಇಷ್ಟು ದಿನ ಆದಮೇಲೇನೂ ಬಂದಿದ್ದಕ್ಕೂ ಸಿಗಲಿಲ್ಲ. ಬಟ್ ಅದು ರಾತ್ರಿ ಇರೋಲ್ಲ ಅಂತೆ, ಮಧ್ಯಾಹ್ನ ಅಷ್ಟೇ ಇರೋದು ಅಂತ. ಆಮೇಲೆ ನಮಗೆ ಯಾವಾಗಲೂ ಊಟದ ಜೊತೆ ಸ್ವೀಟ್ ಲೈಮ್ ಸೋಡಾ ಕುಡಿಯೋದು ಅಭ್ಯಾಸ, ಬಟ್ ಇಲ್ಲಿ ಸ್ವೀಟ್ ಲೈಮ್ ಸೋಡಾ ಸಿಗಲ್ಲ. ಸೊ ಲೈಮ್ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಊಟ. ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಮಾಡಿದ್ದು, ಮರ್ತೋಗಿದ್ದೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ ನೆನಪಾಗಲಿ ಅಂತ ನಾನಿವತ್ತು ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಆಯಿತು, ಊಟ ಮಾಡಿ ಬಂದ್ವಿ. ಊಟ ಇಷ್ಟ ಆಯಿತು ನನಗೆ. ಅದು ಏನಂದರೆ, ನಾನು ಮದುವೆ ಆಗಿ ಮಹಾರಾಷ್ಟ್ರದಿಂದ ಕರ್ನಾಟಕದಲ್ಲಿ ಬಂದಿದ್ದು. ಆವಾಗ ನಾನು MTRಲ್ಲಿ ಊಟ ಮಾಡಿದ್ದು. ಮೋಸ್ಟ್ಲಿ ನನಗೆ ಈ ಟೇಸ್ಟ್ ಹೊಸದಾಗಿತ್ತು, ಅಷ್ಟು ಸೆಟ್ ಆಗಿಲ್ಲ. ಇವಾಗ ನಾನು ಇಲ್ಲಿ ಟೇಸ್ಟ್ಗೆ ಸೆಟ್ ಆಗಿದ್ದೀನಿ ಅನಿಸುತ್ತೆ. ಅದಕ್ಕೆ ನನಗೆ ಇವತ್ತು ಊಟ ಇಷ್ಟ ಆಯಿತು. ಮಿನಿ ಮೀಲ್ಸ್ ತೊಗೊಂಡಿದ್ವಿ. ಸೊ ಇಷ್ಟ ಆಯಿತು, ಹೊಟ್ಟೆ ತುಂಬ ತಿಂದೆ, ಚೆನ್ನಾಗಿ ಅನ್ನಿಸ್ತು. ಮತ್ತೆ ತಿನ್ಬೋದು MTRದು ಊಟ ಅಂತ ಅನಿಸ್ತಿದೆ. ಮನೆಗೆ ಬಂದಿದ್ದೀವಿ. ಎಲ್ಲ 9:30 ಆಗಿತ್ತು. ಹಾಗಾಗಿ ಎಲ್ಲ ಅಂಗಡಿಗಳೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾಯಿತ್ತು. ಹಾಗಾಗಿ ಮನೆಗೆ ಬಟ್ಟೆ ತೊಗೊಳಕ್ಕೆ ಆಗಲಿಲ್ಲ. ಮತ್ತೆ ನಾಳೆ ನೋಡೋಣ ಅಂದ್ಕೊಂಡು ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.